ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗಾಗಿ ಹುಬ್ಬಳ್ಳಿಗೆ ಸಿಐಡಿ ತಂಡ ಆಗಮಿಸಿದೆ. ಎಸ್ಪಿ ವೆಂಕಟೇಶ್ ಸೇರಿದಂತೆ 3 ಅಧಿಕಾರಿಗಳ ನೇತೃತ್ವದ ತಂಡ ಆಗಮಿಸಿರೋದು. ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯ ಅಪಹರಣ ಕೊಲೆ ಆಗಿತ್ತಲ್ಲ, ಆ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗಾಗಿ ಸಿಐಡಿ ಅಧಿಕಾರಿಗಳು ಬಂದಿರೋದು. ಎಸ್ಪಿ ವೆಂಕಟೇಶ್ ಸೇರಿದಂತೆ 3 ಅಧಿಕಾರಿಗಳ ನೇತೃತ್ವದ ತಂಡ ಇದು. ಕಿಮ್ಸ್ ಶವಾಗಾರದ ಬಳಿ ಮಾಹಿತಿ ಸಂಗ್ರಹಿಸಿದ್ದಾರೆ ತನಿಖಾ ತಂಡ. ಡಿಸಿಪಿ ರವೀಶ್ ಅವರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಸಿಐಡಿ ಟೀಮ್ನ ಅಧಿಕಾರಿಗಳು. ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಅಂತ ಸಿಐಡಿ ಅಧಿಕಾರಿಗಳು ಬಂದಿರೋದು. ಪ್ರಕರಣದ ತನಿಖೆಗಾಗಿ ಹುಬ್ಬಳ್ಳಿಗೆ ಸಿಐಡಿ ತಂಡ ಆಗಮಿಸಿರೋದು. 3 ಅಧಿಕಾರಿಗಳ ನೇತೃತ್ವದ ತಂಡ ಇದು. ಡಿಸಿಪಿ ರವೀಶ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದೆ ಸಿಐಡಿ ಅಧಿಕಾರಿಗಳ ತಂಡ. ಈಗಾಗಲೇ ಒಂದು ಕಡೆ ಶೂಟೌಟ್ ಆಗಿ ಎನ್ಕೌಂಟರ್ ಆಗಿ ಅನಾಥ ಹೆಣವಾಗಿ ಬಿದ್ದಿರೋದು ಆರೋಪಿ ರಿತೇಶ್. ಮತ್ತೊಂದು ಕಡೆ ಈಗಾಗಲೇ ಬಾಲಕಿಯ ಮೃತದೇಹವನ್ನು ನಿನ್ನೆ ಕುಟುಂಬಸ್ಥರಿಗೆ ರವಾನಿಸಿದ್ರು. ನಿನ್ನೆ ಅಷ್ಟೇ ಅಂತ್ಯಕ್ರಿಯೆ ಎಲ್ಲವೂ ಕೂಡ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಎಲ್ಲಿಯವನು, ಯಾವ ಮೂಲ, ಅದೆಲ್ಲದಕ್ಕೂ ಮಾಹಿತಿ ಕಲೆ ಹಾಕಬೇಕಿತ್ತು. ಆ ರೀತಿ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಹೋದಾಗ್ಲೇ ಈ ಆರೋಪಿ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡಿದಾಗ ಆತನ ಮೇಲೆ ಎನ್ಕೌಂಟರ್ ಆಯಿತು. ಸದ್ಯಕ್ಕೆ ಆತನ ಶವ ಇನ್ನೂ ಶವಾಗಾರದಲ್ಲೇ ಇರೋದು. ಆತನ ಕುಟುಂಬಸ್ಥರು ಬಂದು ಶವವನ್ನು ತೆಗೆದುಕೊಂಡು ಹೋದರೆ ಅವರಿಗೆ ಹಸ್ತಾಂತರ ಮಾಡ್ತಾರೆ. ತೆಗೆದುಕೊಂಡು ಹೋಗಲಿಲ್ಲ ಅಂದರೆ ಆ ಒಂದು ಕುಟುಂಬದವ್ರು ಯಾರು ಬರಲಿಲ್ಲ ಅಂದರೆ ಶವವನ್ನು ಪಾಲಿಕೆಗೆ ಹಸ್ತಾಂತರ ಮಾಡ್ತಾರೆ. ಅನಾಥ ಶವ ಅಂತೇಳಿ ಅವರೇ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣದ ಒಂದಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಸಿಐಡಿ ಅಧಿಕಾರಿಗಳು ಹುಬ್ಬಳ್ಳಿಗೆ ಆಗಮಿಸಿರೋದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬಾಲಕಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಂಗಳದಲ್ಲಿ ಆಟ ಆಡ್ತಾ ಇದ್ದಂಥ ಬಾಲಕಿಯನ್ನು ಪುಸಲಾಯಿಸಿ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡಿ ನಂತರ ಕತ್ತು ಹಿಸುಕಿ ಕೊಲೆ ಮಾಡಿ ಆಕೆಯನ್ನು ಶೌಚಾಲಯದಲ್ಲಿ ಎಸ್ತು ಹೋಗಿದ್ದ ಆರೋಪಿ ಕೊನೆಗೂ ಸೆರೆ ಆಗಿದ್ದ. ಆತನ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಹೋದಾಗ್ಲೇ ಆತ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಎನ್ಕೌಂಟರ್ ಆಗಿ ಸತ್ತು ಬಿದ್ದಿದ್ದಾನೆ. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತ್ಯ ಸಿಗಬೇಕಲ್ಲ, ತನಿಖೆ ಪೂರ್ತಿ ಆಗಬೇಕಲ್ಲ. ಈಗ ತನಿಖಾಧಿಕಾರಿಗಳು ಸಿಐಡಿ ಅಧಿಕಾರಿಗಳೇನಿದ್ದಾರೆ, ಎಸ್ಪಿ ವೆಂಕಟೇಶ್ ಸೇರಿದಂತೆ 3 ಅಧಿಕಾರಿಗಳ ತಂಡ ಈಗ ಹುಬ್ಬಳ್ಳಿಗೆ ಬಂದಿರೋದು. ಕಿಮ್ಸ್ ಶವಾಗಾರದ ಬಳಿ ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಇನ್ನು ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೈ ಸೇರಬೇಕಿದೆ. ಮತ್ತು ಮೃತ ಬಾಲಕಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಕೈ ಸೇರಬೇಕಿದೆ. ಅತ್ಯಾಚಾರ ಆಗಿತ್ತಾ ಇಲ್ವಾ ಅದು ಗೊತ್ತಾಗಬೇಕಲ್ಲ. ಹಾಗಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗಪ್ಪ. ಯಲ್ಲಪ್ಪ, ಈಗಾಗಲೇ ಹುಬ್ಬಳ್ಳಿಗೆ ಸಿಐಡಿ ಅಧಿಕಾರಿಗಳ ತಂಡ ಆಗಮಿಸಿದೆ. ಒಂದಷ್ಟು ಮಾಹಿತಿಗಳನ್ನು ಅವರು ಕಲೆ ಹಾಕ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ತನಿಖೆ ಎಲ್ಲಿಗೆ ಬಂದು ನಿಂತಿದೆ? ಸೌಖ್ಯ, ಏನು ಕಳೆದ 2 ದಿನಗಳ ಹಿಂದ್ಗಡೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಏನು ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಎನ್ಕೌಂಟರ್ ಸಹ ಆಗಿದೆ. ಎನ್ಕೌಂಟರ್ ಬೆನ್ನಲ್ಲೇ ಯಾರು ಇವತ್ತು ಹಂತಕ ಇದ್ದಾನೆ, ಹಂತಕನ ಶವ ಈಗ ಇಲ್ಲಿವರೆಗೂ ಸಹ ಅನಾಥವಾಗಿದೆ. ಆದ್ರೆ ಒಂದು ಕಡೆ ಅಂತಾರೆ NHRC ನೇಮ, ಏನು ರಾಷ್ಟ್ರೀಯ ಮಾನವ ಹಕ್ಕುಗಳ ಏನು ನಿಯಮ ಏನಿದೆ ಆ ನಿಯಮಗಳ ಪ್ರಕಾರ ಇಲ್ಲಿ ಅಂತಿಮ ವಿಧಿವಿಧಾನಗಳ ಮಾಡಬೇಕು ಅಂತೇಳಿ ಈಗಾಗಲೇ ಆ ಒಂದು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಅಂದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಅದರ ಜೊತೆಗೆ ಅಂತಂದ್ರೆ ಮಹಾನಗರ ಪೊಲೀಸರು ಹುಬ್ಬಳ್ಳಿ ಪೊಲೀಸರು ಸನ್ನದ್ಧರಾಗಿದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಮರಣೋತ್ತರ ಪರೀಕ್ಷೆ ನಡೀಬೇಕು. ಆ ಮರಣೋತ್ತರ ಪರೀಕ್ಷೆಗೆ ಏನು ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರದಲ್ಲಿರುವಂತಹ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಒಟ್ಟು 3 ವೈದ್ಯರ ನಡುವೆ ಇಲ್ಲಿ ಅಂತಂದ್ರೆ ಮರಣೋತ್ತರ ಪರೀಕ್ಷೆ ನಡೀಬೇಕು. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಪ್ರತಿಯೊಂದು ಫೋಟೋಗಳು ಮತ್ತು ಆ ಏನು ಮರಣೋತ್ತರ ಪರೀಕ್ಷೆ ನಡೆಯುವಂತಹ ಸಮಯದಲ್ಲಿ ಏನು ಬೋನ್ಗಳು ಇರ್ತವೆ ಆ ಬೋನ್ಗಳಿರ್ಬೋದು ಪ್ರತಿಯೊಂದನ್ನು ಸಹ ಇಲ್ಲಿ ಅಂದ್ರೆ ಕೌಂಟ್ಗಳನ್ನ ಮಾಡಲಾಗುತ್ತೆ. ಎಲ್ಲವನ್ನು ಫೋಟೋಗ್ರಫಿ ಮಾಡಬೇಕು. ಮತ್ತು ಅದು 3 ಜನ ಇಲ್ಲಿ ಅಂತಂದ್ರೆ ವೈದ್ಯರು ಆ ಸಮಕ್ಷಮದಲ್ಲಿ ಇದು ಒಂದು ಮರಣೋತ್ತರ ಪರೀಕ್ಷೆ ನಡೀಬೇಕು. ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಅಂತಂದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಸಿಐಡಿ ಹಸ್ತಾಂತರವಾಗಿದೆ ಎನ್ಕೌಂಟರ್ ಪ್ರಕರಣ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಎಸ್ಪಿ ವೆಂಕಟೇಶ್, ಡಿವೈಎಸ್ಪಿ ಪುನೀತ್ ಕುಮಾರ್ ಮತ್ತು ಇನ್ನೊಂದು ಕಡೆ ಅಂತಾರೆ ಇನ್ಸ್ಪೆಕ್ಟರ್ ಮಂಜುನಾಥ್ 3 ಜನ ಅಧಿಕಾರಿಗಳ ಒಂದು ನೇತೃತ್ವ ತಂಡ ಹುಬ್ಬಳ್ಳಿಗೆ ಬಂದಿದೆ. ಹುಬ್ಬಳ್ಳಿಯ ಕಿಮ್ಸ್ ಗೆ ಭೇಟಿ ನೀಡಿ ಆತನಿಗೆ ಎಲ್ಲಿ ಗುಂಡ ಹೊಡೆದಿದೆ,
ಕಾಲು ಮತ್ತು ಏನು ಬೆನ್ನಿಗೆ ಗುಂಡು ಬಿದ್ದಿದೆ ಅದ್ರ ಸಂಪಟ್ಟಿಗೂ ಸಹ ಇಲ್ಲಿ ಅಂತಾನೆ ಒಂದು ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಮತ್ತೆ ಇದು ಮುಗಿದ ನಂತರ ಏನು CID ತಂಡ ಏನಿತ್ತು ಎನ್ಕೌಂಟರ್ ಆದ ಸ್ಥಳ ಹುಬ್ಬಳ್ಳಿಯ ಹೊರವಲಯದ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಏನು ವ್ಯಾಪ್ತಿ ಏನಿದೆ ರಾಯನಾಳ ಬ್ರಿಡ್ಜ್ ಏನಿದೆ ಆ ಸ್ಥಳಕ್ಕೂ ಹೋಗ್ತಾರೆ. ಸ್ಥಳಕ್ಕೂ ಹೋಗಿ ಎಲ್ಲವನ್ನೂ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಒಂದ್ ಕಡೆ ಇದೇ ಒಂದು ಪ್ರಕರಣ ಏನಿದೆ ಈಗಾಗಲೇ ಕೋರ್ಟ್ ಮೆಟ್ಲೆತ್ತಿದೆ. ಈ ಮರಣೋತ್ತರ ಪರೀಕ್ಷೆ ಮಾಡಬಾರದು ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಸಲ್ಲಿಸಲಾಗಿದೆ ಬೆಂಗಳೂರು ಹೈಕೋರ್ಟ್ ಅಲ್ಲಿ. ಇದು ಒಂದು ಪ್ರಕರಣ ಇದೇ ಒಂದು 24ಕ್ಕೆ ಮುಂದೂಡಿದೆ. ಅದ್ರ ನಡುವೆ ಇಲ್ಲಿ ಅಂತ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಆದ್ರೆ ಇಲ್ಲಿವರೆಗೂ ಸಹಿತ ಈತ ಏನು ಬಿಹಾರ ಮೂಲದವ ಎನ್ನಲಾಗ್ತಾ ಇದೆ ಹೊರತು ಇದನ್ನ ಆದ್ರೆ ಅವನ ಮೂಲಗಳು ಪತ್ತೆ ಆಗಿಲ್ಲ. ಅವ್ರ ತಂದೆ ತಾಯಿ ಆಗಲಿ ಮತ್ತು ಆ ಕುಟುಂಬಸ್ಥರಾಗಲಿ ಅವ್ರ ಸಂಬಂಧಿಕರು ಯಾರೊಬ್ಬರು ಸಹ ಇಲ್ಲಿವರೆಗೂ ಅವ್ರು ಎಲ್ಲಿದ್ದಾರೆ ಏನಂಬುದ್ರ ಬಗ್ಗೆ ಮಾಹಿತಿ ಗೊತ್ತಾಗಿಲ್ಲ. ಹುಬ್ಬಳ್ಳಿಯ ಒಂದು ತಂಡ ಈಗಾಗಲೇ ಬಿಹಾರಕ್ಕೆ ಹೋಗಿದೆ. ಬಿಹಾರಕ್ಕೆ ಹೋಗಿ ಅವ್ರ ಕುಟುಂಬಸ್ಥರಿಗೆ ಒಂದು ಮಾಹಿತಿಯನ್ನ ಇಲ್ಲಿ ಮುಟ್ಟಿಸುತ್ತೆ. ಅದರೊಳಗೆ 72 ಗಂಟೆಗಳ ಕಾಲ ಇದಕ್ಕೆ ಒಂದು ಅವಕಾಶ ಇರುತ್ತೆ. 72 ಗಂಟೆಗಳ ಕಾಲ ಏನು ಮರಣೋತ್ತರ ಪರೀಕ್ಷೆ ಆದ ನಂತರ 72 ಗಂಟೆಗಳ ಕಾಲ ಇಲ್ಲಿ ಅಂತಂದ್ರೆ ಈ ಒಂದು ಶವವನ್ನ ಇಲ್ಲೇ ಹುಬ್ಬಳ್ಳಿಯ ಒಂದು ಏನು ಶವಗಾರನ ಕಿಮ್ಸ್ ಅಲ್ಲಿ ತೆಗೆದಿಡಲಾಗುತ್ತೆ. 72 ಗಂಟೆಗಳ ಕಾಲದ ನಂತರ ಯಾರು ಬರದೆ ಹೋದ್ರೆ ಇದನ್ನ ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ ಇಲ್ಲಿ ಅಂತಂದ್ರೆ ಈ ಒಂದು ಶವನ ಹಸ್ತಾಂತರ ಮಾಡುತ್ತೆ. ಮಹಾನಗರ ಪಾಲಿಕೆ ಇಲ್ಲದ ಅಂತಿಮ ವಿಧಿವಿಧಾನಗಳನ್ನು ಮಾಡಿ ಇಲ್ಲಿ ಒಂದು ಅಂತಿಮ ಏನು ಮಾಡಬೇಕು ಅದನ್ನೆಲ್ಲವೂ ಮಾಡುತ್ತೆ. ಆದ್ರೆ ಈಗ ಒಂದ್ ಕಡೆ ಅಂದ್ರೆ ಈ ಒಂದು ಪ್ರಕರಣ ಸಂಪಟ್ಟಂಗೆ ಈಗಾಗಲೇ ಏನು ಎನ್ಕೌಂಟರ್ ಪ್ರಕರಣದ CID ಎಂಟ್ರಿ ಆಗಿದ್ರಿಂದ ಬಹಳಷ್ಟು ಚುರುಕು ಪಡೆದುಕೊಂಡಿದೆ. ಎನ್ಕೌಂಟರ್ ಯಾಕೆ ಹೇಗೆ ಅನ್ನೋದ್ರ ಬಗ್ಗೆಯೂ ಸಹಿತ CID ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗೆ. ಹೌದಲ್ಲ ಅದಕ್ಕೆ ನಾನು ಇಸ್ಕೊಳ್ಳಪ್ಪ.